ನಾವು ಬದುಕುವುದು ಕಷ್ಟ, ಯಾಕಂದ್ರೆ ನಿಮ್ಮಂತವರೆಲ್ಲ ಬರ್ತಿರೋದು ಗೊತ್ತುಂಟು. ಯಾಕಂದ್ರೆ ಈಗ ನಾವು ಜಾಗೃತಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗ ನಾರಾಯಣ ಬದಲ ಅಡಿಕೆ ಯಾಕಂದ್ರೆ ಅವ್ರು ಬೆಟ್ಟಿಗೆ ದೊಡ್ಡದು. ಯಾಕಂದ್ರೆ ಈಗ ಕಾಳಿನವರು ಎಡಗ, ಯಾಕಂದ್ರೆ ಕಾಳಿನವರು ಹೇಳಿದಾಗ ನಾವು ಕೇಳಬೇಕು. ಯಾಕಂದ್ರೆ ನಾವು ಬದುಕಬೇಕಲ್ಲ. ಯಾಕಂದ್ರೆ ಈಗ ವಂಶ ಊಟ ಮಾಡ್ತಲ್ಲ, ಯಾಕಂದ್ರೆ ಅವ್ನು ಹೆಣ್ಣು ಮೋಸ ಮಾಡ್ತೇನೆ ಅನ್ನೋ ಕಾರಣಕ್ಕಾಗಿ ಜೀವ ತಕೊಳ್ಳಿಕ್ಕಲ್ಲ ಯಾರು ಹೋಗ್ಬಾರ್ದು. ಯಾಕಂದ್ರೆ ಹೆಣ್ಣು ಒಬ್ಬಳೇ ಇರ್ತಲ್ಲ, ಯಾಕಂದ್ರೆ ಅವಳಲ್ಲಿ ಮತ್ತೊಬ್ಬಳು. ಯಾಕಂದ್ರೆ ಈಗ ಊಟ ಮಾಡ್ತಿಲ್ಲ, ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋಗೋರಿಲ್ಲ, ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋದ್ರೆ ಹೊಡಿತಾರೆ. ಯಾಕಂದ್ರೆ ಈಗ ಊಟ ಕೊಡ್ಬೇಕು ಮಾಡ್ಬೇಕು ಬಿಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಈಗ ಪ್ರತಿಯೊಂದು ವಿಷಯದಲ್ಲಿ ನಾನೇ ನಮ್ಗೆ ಬೆಳೆಸ್ತಾ ಇದ್ದಾರೆ. ಹಾಗಂತ ಅವ್ರಿಗೆ ಹೊಡೆಯೋಣ ಅಂತ ಆಗ್ತಿಲ್ಲ, ಯಾಕಂದ್ರೆ ಕಾಳಿನವರು ನಮ್ಗೆ ಕೊಡ್ತಾರೆ. ಹಾಗಾಗಿ ಸುಮ್ಮನೆ ಇತ್ತು. ಈಗ ಹೆಣ್ಣು ಮೋಸ ಮಾಡ್ತೀನಿ ಅನ್ನೋ ಕಾರಣಕ್ಕಾಗಿ ಜೀವ ತಕೊಳ್ಳಿ ಬೆಟ್ಟಲ್ಲ ಬೈಯೋರ್ಗೆ ನೀವು ಹೋಗೋದು ಬೇಡ, ನೀವು ಜಗಲಿ ಕೆಳಬಿದ್ರು ಸಾಕಾಗ್ತದೆ. ಯಾಕಂದ್ರೆ ಈಗ ಬಾಯಿಗೆಲ್ಲ ಚೊಟ್ಟಾಡಿ ಚಟ ಮಾಡಿ ಹಾಕೋ ಅಲ್ಲಿ ಈಗ. ಹಾಗಾಗಿ ಪರಿಸ್ಥಿತಿ ಭಾರಿ ಕಷ್ಟ ಆಗಿದೆ ಮರೆ. ನಾರಾಯಣ ಪ್ರತಿಯೊಂದು ವಿಷಯದಲ್ಲಿ ಬೆದರಿಸ್ತಾರೆ ಮರೆ. ಹೋರಾಡುವ ಮಾತನ್ನು ಕೇಳಿದ್ರೆ ಬಾರಿಸೋಣ ಅಂತದ್ದು, ಯಾಕಂದ್ರೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಕಾಳಿನವ್ರು ನಾನು ಹೊಡಿತಾರೆ. ಹೊಡಿಯೋರೇ ಹೊಡೆದ್ರೆ ಹೇಗೆ, ಅದಕ್ಕೆ ವ್ಯವಸ್ಥೆ ಮಾಡಿದ್ದೆ. ಈಗ ಓಯ್ ನಾರಾಯಣ ನಾಯ್, ನಾರಾಯಣ ನಾಯ್, ನಾರಾಯಣ ನಾಯ್, ನಾರಾಯಣ ನಾಯ್. ಈ ಕೈ ಕನ್ನಡದ ಆಸ್ತಿ, ಮುಷ್ಟಿಗಟ್ಟಿ ಹೊಳೆದಂತೇಳಿ ಆದ್ರೆ ಎದ್ದು ಬಂದ ಚರಿತ್ರೆ ಇಲ್ಲ. ದೊಡ್ಡ ಪೆಟ್ಟಿಗೆ ದೊಡ್ಡದು, 6 ಅಡಿ 3 ಅಡಿ ಪೆಟ್ಟಿಗೆ ಮಾಡಿ 1 ಅಡಿ ಕನ್ನಡಿ ಹಾಕಿ ಇಟ್ಟಿದ್ದೆ. ಈಗ ಅಲ್ಲ ಪೆಟ್ಟಿಗೆ ದೊಡ್ಡದಲ್ಲ ನರಣಿ. ಯಾಕಂದ್ರೆ ಈಗ ವಂಶ ಊಟ ಮಾಡ್ತಾ ಇಲ್ಲ, ಯಾಕಂದ್ರೆ ಹೆಣ್ಣು ಮೋಸ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಗೆಟ್ಟದಿಂದ ಬಿದ್ದು. ಯಾಕಂದ್ರೆ ಹೆಣ್ಣು ಒಬ್ಬಳೆ ಅಲ್ಲ, ಯಾಕಂದ್ರೆ ಬೇರೆ ಹೆಣ್ಮಕ್ಳು ಸಿಗ್ತಾರೆ. ಯಾಕಂದ್ರೆ ಈಗ ಊಟ ಕೊಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೊಡಿತಾರೆ. ಯಾಕಂದ್ರೆ ಊಟ ಮಾಡ್ಬೇಕಾದ್ರೆ ಯಾಕಂದ್ರೆ ಈಗ ಮಂಡ್ಯ ಬೆಟ್ಟ ಒಂದು ವೇಳೆ ನಾನು ಊಟ ಕೊಟ್ಟು ನನ್ನ ಬೆಳಗ್ಗೆ ಮೇಲ್ ಹೋದ್ರೆ ಸರಿಯಾಗಿದ್ರು ಪೆಟ್ಟಿಗೆ ಅಂತೂ ಕೆಳಗೆ ಬರುವುದಿಲ್ಲ. ಹಾಗೆ ಇನ್ನೂ ಮೇಲ್ ಹೋಗ್ಬೇಕು, ಇನ್ನೂ ಮೇಲ್ ಹೋಗ್ಬೇಕು, ಇನ್ನೂ ಮೇಲ್ ಹೋಗ್ಬೇಕು. ಹಾಗೆ ಉಂಟು, ಮೇಲ್ ಹೋಗ್ಬೇಕು ನೀವು ಅಂತೇಳಿ. ಹಾಗಾಗಿ ಹೀಗೆ ಹೋಗುದಿಲ್ಲ, ಒಂದು ವೇಷ ಮಾಡ್ಕೊಂಡು ಹೋಗ್ಬೇಕು. ವೇಷ ಮಾಡಲಿಕ್ಕೆ ಈಗ ಮಾಡ್ತಾ ಇದೆ. ನಮಗಾಗಿ ಒಂದು ಹೊಸ ಸೀರೆ ತಗೊಂಡು ಬಂದು ಮನಸ್ಸಿ ವಿಘ್ನೇಶ್ ಗಣೇಶದಲ್ಲಿ ಹೋದೆ, ಗಣೇಶ ಸಿಗ್ಲಿಲ್ಲ ಕಡೆಗೆ. ಯಾಕಂದ್ರೆ ನೀವು ಒಂದು ಸ್ತ್ರೀ ವೇಷ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಮುಖ ಹಾಗುಂಟು ಸರ್. ಹೌದು, ಮುಖ ಅಂತ ಹೇಳಿದ್ರೆ ಹೇಗೆ ಈ ತೋತಾಪುರಿ ಮನೆ ಗೋಲ್ಟ್ ಹೇಗೆ. ಹಾಗಾಗಿ ಹಾಗಾಗಿ ನೀವು ಸ್ತ್ರೀವೇಷ ಮಾಡ್ಕೊಂಡು ಹೋಗಿ, ಸ್ತ್ರೀವೇಷ ಮಾಡ್ಕೊಂಡು ಹೋಗಿ ಅವನು ಒಂದು ಯಾರ್ಯಾರು ಮಾಡ್ಬೇಕು ಅವರು. ಹೌದೌದು, ಯಾರು ಮಾಡ್ಬೇಕು. ನನಗೊಂದು ಆಸೆ ಉಂಟು, ಯಾರ್ಯಾರು ಮಾಡ್ಬೇಕು ಅವ್ರವ್ರೇ ಮಾಡಿದ್ರೆ ಚಂದ. ಹೌದೌದು, ಹಾಗಾಗಿ ನೀವು ಒಂದು ಸ್ತ್ರೀವೇಷ ಮಾಡ್ಬೇಕು, ಮಾಡ್ಕೊಂಡು ಹೋಗಿ. ನೀವು ತಿರುಗಬೇಡಿ, ನೀವು ತಿರುಗುದಲ್ಲ. ಎಂತ ಮರ ತಿರುಗಿ ಹುಡುಕಿದ್ದಾಗಿತ್ತ ಮರ ಎಂತೆಗೆ ಅಕ್ಕಿ ಹುಡಿಕೊಳ್ಳಾಗಿತ್ತಲ್ಲ.
ಈಗ ಮನಸ್ಸಿ ಬಾಯಮ್ಮ. ಏ ಮಾಮ ಏ ರಾಜ ಬಾರ ಸೀರೆ ಉಡಿಸಿ ನಮ್ಗೆ ರಗಳಿ ಆಯ್ತು. ಬಾರೋ ರಾಜ. ರಾಜ್ನೆಲ್ಲ ಓದ್ತಿಲ್ಲ ಸುಮ್ಮನೆ. ಈಗ ನೀವು ಅಲ್ಲಿ ಹೋಗ್ಬೇಕಲ್ಲ, ಹೇಗೆ ಹೋಗ್ತೀರಿ ನೋಡು. ಅಲ್ಲಿ ಹೋಗುದಲ್ವಾ? ಹೌದೌದು. ನೀವು ಹೋಗುದು ಹೇಗಾಯ್ತು ಗೊತ್ತಾ? ಈ ಹೆಂಗಸರು ಗೆಂಡ ಹೊಡೆದಾಗ ಹಾಗೈತಿ. ಹೌದು ಹಾಗೆ ಒಂದು ಹೆಂಗಸರು ಹೋಗುದು ಅಂತ ಗೊತ್ತಾ? ನೋಡಿ ನೋಡಿ. ಸನ್ನಿವೇಶ ಮಾಡ್ಬೇಕಲ್ಲ ಮನೆ. ಅಲ್ಲ, ನಾನೇ ಶ್ರೀವೇಶ ಮಾಡಿ ಊಟ ಕೊಟ್ರೆ ಅವ ಸರಿಯಾದ್ರೆ ನನ್ ಪೆಟ್ಟಿಗೆ ಮೇಲೆ ಹೋಗಿ ನಿಮ್ ಪೆಟ್ಟಿಗೆ ನಂದೇ ಮೇಲೆ ಹೋಗಿ. ನೋಡು, ಅಲ್ಲಿ ಹೋಗಿ ಏನ್ ಹೇಳ್ತೀರಂತ ಬೇಕಲ್ಲ. ಅಲ್ಲಿ ಹೋಗಿ ಅಲ್ವಾ? ಹಾ. ನೋಡ. ದಡವ ದಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರಿ ಹಾಕೋ ಸೊಪ್ಪು ನೀ ಮಾಡು ತಪ್ಪು. ನಾನ್ ಮಾಡೋ ತಪ್ಪು ನನ್ಗೆ ಗೊತ್ತುಂಟು. ತಪ್ಪು ಮಾಡಿದ್ರೆ ರೂಪಾಯಿ ಇಲ್ಲ ನಮ್ಗೆ, ಹಾಗಾಗಿ ತಪ್ಪು ಮಾಡ್ತೀವಿ. ಹಾಗಂತ ನಮ್ದು ಇಲ್ಲ ಅಂತ ತಿಳಿಯಲ್ಲ, ನಮ್ದು ಉಂಟು. ಕುಟುಂಬ ಕೊಟ್ಟು ಕುಟುಂಬ ಕೊಟ್ಟು ಕುಟುಂಬ ಕೊಟ್ಟು ಸಿಪಲಿ ನನ್ನ ಕುಟುಂಬ ಕೊಟ್ಟು. ಎಂತ ಕುಟುಂಬಕ್ಕೆ ಅಂತ ಸ್ವರ್ಗಕ್ಕೆ ಅದಕ್ಕೆ ಸಿಗಬೇಕಿದ್ರೆ ನೀವು ಮೇಲೆ ಹೋಗಿ. ಹೆಂಡತಿ ಮೇಲೆ ಹೋಗ್ಬೇಕು. ಅದಲ್ಲ, ಅಲ್ಲಿ ನೋಡಿ ಹಿಂದೆ ಹುಡುಗರು ನೋಡಿ ನಿಮ್ಮನ್ನು ನೋಡ್ಕೊಂಡ್ರೆ ಹೌದಾ? ನಗಾಡೋದು ನೋಡಿ ಹೌದಪ್ಪ, ಎಲ್ಲ ನೋಡಿ ನಗರ್ತಾ ಇದ್ದಾರೆ. ಮಾತಾಡ್ತೆ. ಮಾತಾಡ್ಸಿ. ಇಲ್ಲ ಬಾಡು ಹೇಗಿದ್ದೀರೋ? ಇಲ್ಲ ಅಂದ್ರೆ ಹನುಮಾನ ಹೇಗಿದ್ದೀರೋ? ಚೆನ್ನಾಗಿದ್ದೇನೆ. ಊಟ ಮಾಡಿದ್ರು? ಅದಕ್ಕೆ ಏನು ತೊಂದರೆ ಮಾಡಿದ್ರು ಸಮಸ್ಯೆ ಮಾಡ್ಕೊಳ್ಬೇಡಿ. ಇಲ್ಲ ಅವ್ರಿಗೆ ಒಳ್ಳೆ ಊಟ ಮಾಡಿ. ಹೌದಾ? ಊಟ ಮುಟ್ಟಿ ಮಾತ್ರ ಇಲ್ಲ. ಏನೋ ಸಮಸ್ಯೆ ಅಂತ ನನ್ನಲ್ಲಿ ಹೇಳಿ ಆಯ್ತಾ? ಆಸೆ ಅಕ್ಷು. ಹೌದಾ? ಒಳ್ಳೆ ಅಡುಗೆ ಮಾಡ್ತಾರೆ ಆಯ್ತಾ? ಏನು ಸಮಸ್ಯೆ ಆಯ್ತು ಅಂತ ಹೇಳಿ ಆಯ್ತಾ? ರಾಜಾ 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 ಅವರಿಗೆಲ್ಲ ಇಂಥದ್ದೆಲ್ಲ ಬೇಕಾ? ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಸಾಕು, ಹೌದಾ? ಸರದಿಯ ಸಾಲಲ್ಲಿ ನಿಂತಾರು. ಹೌದಾ? ಆಚೆ ಹೋಗಿ ಭಾವಚಿತ್ರ ಜಾಸ್ತಿ ನೋಡ್ಬೇಕು. ಹಾಗಂತ ಹೀಗೆ ಹೋಗುದಲ್ಲ, ಊಟ ಊಟ ಕೊಡ್ಬೇಕು. ವ್ಯವಸ್ಥೆ ಮಾಡ್ಬೇಕು. ತಟ್ಟಿಟ್ಟು ಬೇಡ್ತಿದ್ದೆ. ಇವತ್ತು ಬೇಡ ಅಂತ ಹೇಳಿ ಸಾಕು ನಿಮ್ಗೆ. ನನಗೆ ಈ ತಟ್ಟೆ ಕೊಳ್ಳಕ್ಕೆ ಬಜಿ ನೆನಪಾಯ್ತು. ಬಜಿನೆ ನನ್ನ ಬಜಿ ಬಂದ್ರೆ ಇಲ್ಲೊಂದು ಬಜಿ ಮಾಡ್ಲಿಕ್ಕೆ. ನಮ್ಮ ಬಜ್ಜಿ ಎತ್ತೈತಿ ನನ್ನ ಬಜ್ಜಿ ಕೇಳಿಲ್ಲಲ್ಲ, ನೋಡಿ ಹೇಗೆ ಹೇಳ್ತಾರೆ ನೋಡುವ. ಹರಿಕೋಡಿಗ ಹರಿಕೋಡಿಗ ಅಜಿಮೋನಿ ಗಿರಿಯ ಕೋಡಿ ಬಿಗಿಗ. ಬರಿಕುಣಿಲಿ ಒಳ್ಳೆ ಭಜನೆ. ಆ ಅಜ್ಜಿ ಮನೆಗೆ ಕೊಣಿ ಬಿದ್ದಿನ ಮಗಳತ್ತ ಕೇಳಿಕ ಮಗಳ ಮಂದಿ ಅಕ್ಕಲಂಗೆ ಚರಿತ ಮಕ್ಕಳು ಮಾಡಿದ್ದಾರೆ, ನಾನು ಮಾಡಿ ಮಾಡಕ್ಕೆ ಯಜಮಾನ್ರಲ್ಲ ತೊಂದ್ರೆ ಇಲ್ಲ ತೊಂದರೆ ಇಲ್ಲ ಬೇಸರ ಇಲ್ಲ.
ಯಾಕೆ ಆಗ ಒಂದು ಊಟ ಕೊಡದೆ ಬರಬೇಡಿ. ಅಯ್ಯೋ ಕೊಡ್ಲಿಕ್ಕಿತ್ತಲ್ವಾ ನನಗೂ ಒಂದು ಆಸೆ ಕೊಟ್ಟು ಬರಬೇಕು ಅಂತೇಳಿ. ಅಲ್ಲ ಊಟ ಊಟ ಹೌದೌದು. ಡಿಡಿಯಾಡನ ರಂಗ ಡಿಡಿಯಾಡನ ಊಟ. ಏ ಪರಮ ಅವನಿಗೆ ಸ್ತ್ರೀವೇಷ ಮಾಡಿ ಶ್ರೀವೇಶ್ವ ಮಾಡಿ ಕಳಿಸಿದ್ ಯಾಕೆ? ಆ ವಂಶಿ ಹಿಂಸರು ನೋಡಿದ್ರೆ ಆಗುದಿಲ್ಲ. ಇವ್ರೀಗ ಊಟ ತಗೊಂಡು ಹೋಗ್ತಾರ, ಅಲ್ಲಿಗೆ ಡಿಡಿಕ್ಟ ಶುರುವಾಗ್ತದೆ. ಬೀಳ್ಬೇಕು ಸರಿ ಬೀಳ್ಬೇಕು ಅವ್ರಿಗೆ. ಯಾಕೆ ಬೀಳ್ಬೇಕು? ಬಂದಲೋ ಬಂದಲೋ ಬಾವ ಬಂದಲೋ, ಸ್ವಲ್ಪ ಹೊತ್ತ ನಾಳೆ ಹೊಂದಿದ್ದೀನಿ ನಾಳೆಯಿಂದ ಕೆಲಸ ಮಾಡ್ತೇನೆ